ಪವಿತ್ರತೆಯನ್ನು ಉಳಿಸ್ಕೊಂಡು ಇದ್ದರೆ ಪ್ರತಿ ಮನುಷ್ಯನಿಂದ ಇದು ಸಾಧ್ಯ. ಇವತ್ತು ಅವಳು ಏನನ್ನ ಅಂದ್ಕೊಂಡಿದ್ದಾಳೋ ಅದೆಲ್ಲ ನಡೀತಾ ಇದೆ. ಅದು ಏನನ್ನ ನೋಡಿಲ್ಲ ಅವಳು. ಹಾಗಾದರೆ ಅವಳು ಭವಿಷ್ಯವನ್ನು ನೋಡಿದ್ಲ ಅಂತಂದರೆ ಅವಳು ಭವಿಷ್ಯ ನೋಡಿಲ್ಲ. ಅವಳೇ ಹೇಳ್ತಾಳೆ, ನನಗೆ ಭವಿಷ್ಯ ಹೇಗೆ ಬೇಕೋ ನಾನು ನಿರ್ಣಯಿಸ್ತೇನೆ. ನನಗೆ ಒಂದು ಸುಂದರವಾದ ಪ್ರೀತಿಯಿಂದ ತುಂಬಿದ ಒಂದು ಭವಿಷ್ಯ ಬೇಕು ಅಂದಿದ್ದಕ್ಕೆ ಇವತ್ತು ಹೀಗೆಲ್ಲ ಆಗ್ತಾ ಇದೆ. ಮನುಷ್ಯನು ಮತ್ತೆ ಈ ಮೆಟೀರಿಯಲಿಸ್ಟಿಕ್ಕು ಮತ್ತು ಮಾಡರ್ನು, ಮೆಕ್ಯಾನಿಕಲ್ಲು, ಇಂಡಸ್ಟ್ರಿಯಲ್ಲು ಇವೆಲ್ಲ ಬಿಟ್ಟು ಈ ಲೋಕವನ್ನು ಬಿಟ್ಟು ಮತ್ತೆ ಮೊದಲಿನಂತೆ ಅವನು ಜೀವಿಸಬೇಕು, ಪ್ರಕೃತಿಗೆ ಹತ್ತಿರವಾಗಿರಬೇಕು ಅಂತ ನನ್ನ ಕೋರಿಕೆ, ನನ್ನ ಇಷ್ಟ. ನಾನು ಅದನ್ನೇ ನೋಡ್ತೇನೆ, ಅದು ಸತ್ಯ ಅಂತ ಅವಳು ಹೇಳಿದಾಗ ಇವತ್ತು ನಾವು ಅದನ್ನು ಕಾಣ್ತಾ ಇದ್ದೇವೆ. ಇವತ್ತಿಗೆ ಅನಸ್ತಾಶಿಯಾ ಫೌಂಡೇಶನ್ನಲ್ಲಿ ಹಲವು ಯುವಕರು ಅದೇ ರೀತಿ ಅವರು ಜೀವಿಸ್ತಾ ಇದ್ದಾರೆ. ಅನಸ್ತಾಶಿಯಾ ಹೇಗೆ ಹೇಳಿದಾಳು ಈ ಪುಸ್ತಕದಲ್ಲಿ, ಅವರು ಹಾಗೆ ಕಾಡಲ್ಲಿ ಹೋಗಿ ಗವರ್ಮೆಂಟಿಂದ ಜಾಗವನ್ನು ಪಡೆದು ಕೊಂಡು ತಗೊಳ್ಳಿಕ್ಕೆ ಹೇಳೇ ಇಲ್ಲ. ಅವಳು ದುಡ್ಡಿನ ವ್ಯವಹಾರವೇ ಇಲ್ಲ.